ನಾವು ಸಾಮಾನ್ಯವಾಗಿ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋದರೆ ಬೆಳಗ್ಗೆ 2ರಿಂದ 3 ಗಂಟೆ ಒಳಗಡೆ ಮಂತ್ರಾಲಯಕ್ಕೆ ರೀಚ್ ಆಗಿಬಿಡ್ತೀವಿ. ಆ ಟೈಮಲ್ಲಿ ನೀವು ಸೀದಾ ಮಂತ್ರಾಲಯದ ಆವರಣಕ್ಕೆ ಬಂದು ಇಲ್ಲಿ ಬಂದು ಮಲಗಿ. ಬೇರೆ ಎಲ್ಲ ಕಡೆಯೂ ಸೊಳ್ಳೆಗಳ ಕಾಟ, ಆದರೆ ಇಲ್ಲಿ ಒಂದೇ ಒಂದು ಸೊಳ್ಳೆನೂ ಸಹ ಇರೋದಿಲ್ಲ. ಮತ್ತು ನಿಮಗೆ ರಾಯರ ಸನ್ನಿಧಿಯಲ್ಲಿ ಮಲಗಿದ ತೃಪ್ತಿ ಸಹ ಸಿಗುತ್ತೆ. ಬೆಳಗ್ಗೆ 6 ಗಂಟೆವರೆಗೂ ಯಾರೂ ಸಹ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಇಲ್ಲಿ ಮಲಗಿದರೆ ಏನೋ ಒಂದು ರೀತಿಯ ಅನುಭವ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಈ ಆವರಣದಲ್ಲಿ ಮಲಗೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಗುರುನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.